ಆತ್ಮೀಯ ವೀಕ್ಷಕರೇ, ಜಿ ಕ್ಲೌಡ್ಸ್‌ಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನು ಜೋಳದ ಅಂಬ್ಲಿ ಹೆಂಗ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ರಿ, ಮೊದಲು ಈ ರೀತಿ ಒಂದು ಬೊಗಾನಿ ಒಳಗೆ ಬಿಸಿ ನೀರು ತಗೋಬೇಕು. ಅದನ್ನ ಭಾಳ ಕಾಸ್ಬಾರ್ದು, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೋಬೇಕು. ಉಗುರು ಬೆಚ್ಚಗೆ ನೀರೊಳಗೆ ನೀವು ಏನು ಮಾಡಬೇಕು ಅಂತಂದ್ರೆ ಜೋಳದ ಹಿಟ್ಟು ತಗೋಬೇಕು. ಆ ಜೋಳದ ಹಿಟ್ಟು ತಗೊಂಡು ಏನು ಮಾಡಬೇಕು, ಈ ಬೆಚ್ಚಗಾದಂಥ ನೀರೊಳಗೆ ಹಾಕಿ ಸ್ವಲ್ಪ ಅದನ್ನ ಕೈಯಾಡಿಸ್ಬೇಕು. ಗಂಟು ಗಂಟು ಆಗಬಾರ್ದು. ಗಂಟು ಆಗದೇ ಇರುವಂಗ ನೀವೇನ್ ಮಾಡ್ಬೇಕು ಅಂತಂದ್ರ ಹಿಟ್ಟನ್ನ ಆ ನೀರೊಳಗ ಕಲಸ್ಬೇಕು. ನೋಡ್ರಿ, ಈ ರೀತಿ ಅದನ್ನ ಚೆನ್ನಾಗಿ ಕಲಸ್ಬೇಕು. ಚೆನ್ನಾಗಿ ಕಲಸಿ ಕೈಯಾಡಿಸಿ ಅದನ್ನ ಏನ್ ಮಾಡ್ಬೇಕು ಅಂತಂದ್ರ ಈ ಸೈಡ್ ಇಟ್ಕೋಬೇಕು. ಸೈಡ್ ಇಟ್ಕೊಂಡಂತ ಹಿಟ್ಟಿಗೆ ಇದು ಬಹಳ ಇಂಪಾರ್ಟೆಂಟ್ ಅದ. ಇದ್ರೊಳಗೆ ಏನ್ ಮಾಡ್ಬೇಕು ಅಂತಂದ್ರ ಸ್ವಲ್ಪ ಮೊಸರು ಮಿಕ್ಸ್ ಮಾಡ್ಬೇಕು. ಮೊಸರು ಮಿಕ್ಸ್ ಮಾಡಿ ಇದನ್ನ ಈ ರೀತಿ ಇಡೀ ರಾತ್ರಿ ಪೂರ್ತಿ ನೀವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಹಿಂಗ ನೆನ್ಯಾಕ್ ಇಡ್ಬೇಕು. ನೆನ್ಯಾಕ್ ಇಟ್ಟಂತ ಹಿಟ್ಟನ್ನ ಏನ್ ಮಾಡ್ಬೇಕಂತಂದ್ರ ಮುಂಜಾನೆ ಎದ್ದು ಈ ರೀತಿ ನೀವೇನ್ ಮಾಡ್ಬೇಕು, ಗ್ಯಾಸ್ ಹಚ್ಚಿ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದ್ ಸ್ವಲ್ಪ ಉಪ್ಪು, ಮತ್ತೇನ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ನೀರು ಹಾಕಿ ಅದನ್ನ ಹಿಂಗ ಗ್ಯಾಸ್ ಮೇಲೆ ಸಣ್ಣ ಉರಿ ಮೇಲೆ ಕೈ ಆಡ್ಸ್ಕೊಂತ ಇರ್ಬೇಕು. ಹಂಗ ಕೈ ಆಡ್ಸ್ಕೊಂತ ಇದ್ವಿ ಅಂತಂದ್ರ ಅದೇನಾಕೈತಿ ಅಂತಂದ್ರ ಗಟ್ಟಿ ಹಾಕೋಂತ ಬರ್ತೈತಿ. ಗಟ್ಟಿ ಹಾಕೋಂತ ಬಂದಂಗ ನಾವೇನ್ ಮಾಡ್ಬೇಕು, ಗಂಟ್ ಆಗ್ಲಾರ್ದಂಗ ಅದನ್ನ ಕೈ ಆಡ್ಸ್ಕೊಂತ ಬರ್ಬೇಕು. ಹಿಂಗ ನೋಡ್ರಿ, ಇದು ನಮ್ಮ ಅಂಬ್ಲಿ ರೆಡಿ ಹಾಕೋಂತ ಬರ್ತೈತಿ. ನೋಡ್ರಿ, ಜೋಳ ಬಹಳ ಫೈಬರ್ ರಿಚ್ ಇರುವಂತಹ ಒಂದು ಫುಡ್ ಗ್ರೈನ್. ಇದ್ರೊಳಗ ಎಲ್ಲಾ ಜೀವಸತ್ವಗಳು ನಮಗ್ ಸಿಗುತ್ತ. ಅದರ ಜೊತೆಗೆ ನಾರಿನಾಂಶ ಇದ್ರೊಳಗೆ ಹೆಚ್ಚಿರೋದ್ರಿಂದ ಈ ಜೋಳದ ಅಂಬ್ಲಿ ನಮ್ಮ ಆರೋಗ್ಯಕ್ಕೆ ಅತಿ ಉತ್ತಮ. ಮತ್ತಿದು ಡಯಾಬಿಟಿಕ್ ಫ್ರೆಂಡ್ಲಿ ಅಂತಾನು ಹೇಳ್ಬೋದು. ಮತ್ತು ವೇಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಕೂಡ ಇದೊಂದು ಅತ್ಯುತ್ತಮವಾದಂತಹ ರೆಸಿಪಿ ಅಂತಂದು ಹೇಳ್ಬೋದು. ನೋಡ್ರಿ, ಇದು ಕುದಿ ಬಂತು. ಹಿಂಗ ಕುದಿ ಬರೋ ತನ ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಚೆನ್ನಾಗಿ ಕುದಿಸ್ಬೇಕು. ಹಿಂಗ ಕುದಿ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರ ಅದನ್ನ ಒಂದ್ ಕುದಿ ಬಂದ್ಮೇಲೆ ಪೂರ್ತಿ ತೆಗೆದು ಏನ್ ಮಾಡ್ಬೇಕು ಅಂತಂದ್ರ ಸೈಡ್ ಇಡ್ಬೇಕು. ಕುದಿ ಬಂದ್ಮೇಲೆ ಈ ಜೋಳದ ಬಗ್ಗೆ ಹೇಳಕತ್ತಿದ್ದೆ. ಜೋಳ ಇದು ಮತ್ತೆ ಜೀರೋ ಫ್ಯಾಟ್ ರೆಸಿಪಿ. ಇದು ಜೀರೋ ಫ್ಯಾಟ್ ರೆಸಿಪಿ ಆಗಿರೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೇದಂತನ ನಾವ್ ಹೇಳ್ಬೋದು. ಈ ಕುದಿ ಬಂದ ನಂತರ ಇದನ್ನ ಏನ್ ಮಾಡ್ಬೇಕು, ನಾವು ತಣ್ಣಗಾಗಕ್ಕ ಫ್ರಿಜ್ ಒಳಗೆ ಇಡ್ಬೇಕು. ಹೀಗೆ ಫ್ರಿಜ್ ಒಳಗೆ ಇಟ್ಟ ನಂತರ ಇದನ್ನ ಹೊರಗೆ ತೆಗೆದ್ಮೇಲೆ ಏನ್ ಮಾಡ್ಬೇಕು ನೋಡ್ರಿ, ಒಂದು ಬಟ್ಲಕ್ ಹಾಕೋರಿ, ಗ್ಲಾಸಿಗೆ ಹಾಕೋರಿ, ನಿಮ್ಗೆ ಎದಕ್ ಸರಿ ಅನ್ನಿಸ್ತೈತೋ ಅದಕ್ಕೆ ಹಾಕೋರಿ. ಹಾಕೊಂಡು ಇದ್ರೊಳಗೆ ಏನ್ ಮಾಡ್ಬೇಕು ಅಂತಂದ್ರ ಸಣ್ಣಗೆ ಹೆಚ್ಚಿಟ್ಟಂತ ಉಳ್ಳಾಗಡ್ಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನೀವು ಇದನ್ನ ಕುಡಿದ್ರಿ ಅಂತಂದ್ರ ಇದ್ರ ಮುಂದೆ ಯಾವ ಸೂಪುನು ನಿಮಗ್ ಬೇಡ ಅನಿಸ್ತೈತಿ. ಯಾವ ಸೂಪು ಬೇಡ, ಏನೂ ಬೇಡ. ಆರೋಗ್ಯಕ್ಕೆ ಹಿತಕರವಾದಂತ ನಮ್ಮ ಉತ್ತರ ಕರ್ನಾಟಕದ ಅತಿ ತಂಪಾದಂತಹ ಹುಳಿ ಜೋಳದ ಅಂಬ್ಲಿ ನಿಮ್ಗ್ ರೆಡಿ ಆಕೈತಿ ನೋಡ್ರಿ. ಇದು ಆರೋಗ್ಯಕ್ಕೂ ಹಿತ, ದೇಹಕ್ಕೂ ತಂಪು, ಮತ್ತ ವೇಟ್ ಲಾಸ್ಗೂ ಸಹಾಯಕ, ಮತ್ತೆ ಡಯಾಬಿಟಿಸ್ಗೂ ಒಳ್ಳೇದು. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡ್ರಿ.